ಬೇಡ ಬೇಡ ಇನ್ನೊಂದು ಎಷ್ಟು ಕಿಲೋಮೀಟರ್ ಹೋಗ್ಬಿಟ್ಟು ಸರ್ ಇಲ್ಲಿಂದ 2-3 ಕಿಲೋಮೀಟರ್ ಮತ್ತೆ ಆ ಕಡೆ ಸೈಡ್ ಮೊದಲನೆಯದಾಗಿ ನಮ್ಮ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಇವತ್ತು ಗೌರಿ ಗಣೇಶನ ಹಬ್ಬದ ಒಂದೇ ಹಬ್ಬ ಅಲ್ಲ, ನಮಗೆ ಇವತ್ತು ನಮ್ಮ ಗ್ರಾಮಸ್ಥರಿಗೆ ಎರಡು ಹಬ್ಬ ಆಗಿದೆ. ಏಕೆ ನಮ್ಮದು ಸುಮಾರು ನಮ್ಮ ಇತಿಹಾಸದಲ್ಲೇ ನಮ್ಮ ಗ್ರಾಮಕ್ಕೆ ರೇಷನ್ ಅಂಗಡಿ ಬಂದಿರಲಿಲ್ಲ. ಪಕ್ಕದಲ್ಲಿ ಜಕ್ಕನಹಳ್ಳಿಗೆ ಹೋಗ್ಬಿಟ್ಟು ಸುಮಾರು 1.5-2 ಕಿಲೋಮೀಟರ್ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ವಯಸ್ಸಾದವರು ನಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮದಿರೆಲ್ಲ ನಡ್ಕೊಂಡು ಹೋಗಿ ಒಂದು ದಿನ ಮಿಸ್ ಸಿಕ್ಬೇಕಾಯ್ತು. ಆ ಬಿಸಿಲಲ್ಲಿ ಹೋಗಿ ನಡ್ಕೊಂಡ್ಬಂದು ಆ ಕೆರೆ ನೀರು ಬಂದಾಗ ಜಲ್ಲಿ ಕಲ್ಗಳು ಹೊತ್ಕೊಂಡು ಅರ್ಧ ದಾರಿಗೆ ಸ್ವಲ್ಪ ಹೊತ್ಕೊಂಡು ನಿಲ್ಲಿಸ್ಬಿಟ್ಟು ನೆಳ್ಳಗೆ ತುಂಬಾ ಕಷ್ಟ ಬೀಳೋದನ್ನ ನೋಡಿದ್ದೀವಿ. ಸೊ ಇದನ್ನ ಸುಮಾರು ಸತತ ಒಂದು 10 ವರ್ಷದಿಂದ ಪ್ರಯತ್ನ ನಾವು ಪಡ್ತಾ ಇದ್ದೋ, ಬಟ್ ಆಗಿರಲಿಲ್ಲ. ಏನಕ್ಕೆ ಕಾರಣ ಆಗಿಲ್ಲ ಅಂದ್ರೆ ಇದು ಚಿಕ್ಕ ಗ್ರಾಮ, ಬರೀ 60 ರೇಷನ್ ಕಾರ್ಡ್ ಇದೆ, ಅದು ಕೊಡಕ್ ಬರಲ್ಲ ಅಂತ ಅಧಿಕಾರಿಗಳು ತುಂಬಾ ರಿಜೆಕ್ಟ್ ಮಾಡ್ಕೊಂಡು ಬರ್ತಾನೆ ಇದ್ರು. ಸೊ ಕೊನೆಯ ಪ್ರಯತ್ನವಾಗಿ ಇವಾಗಿಂದ ನಮ್ಮ ಶಾಸಕರು ಬಂದ ಮೇಲೆ ಈ ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಪಟ್ಟು. ಸೊ ನಮ್ಮ ಗ್ರಾಮಸ್ಥರೆಲ್ಲರೂ ಒಂದು ಅರ್ಜಿ ಹಾಕಿ ಪಂಚಾಯತಿ ಇದು VSS ಸೊಸೈಟಿಗೆ ಒಂದು ಅರ್ಜಿ ಹಾಕಿ ಅಲ್ಲಿಂದ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡು ಹೋಗಿ ನಮ್ಮ ಶಿರಸ್ತರ ಗಮನಕ್ಕೆ ತಗೊಂಬಂದು. ಸೊ ಅವರು ಪಾಪ ಪ್ರಯತ್ನ ಪಟ್ಟರು, ಆದರೂ ಒಂದು ಮಾತು ಹೇಳೋರು, 60 ಖಾಲಿ ರೇಷನ್ಗೆ ತಾಲೂಕು ತುಂಬಾ ಇದಾವೆ, ಯಾವುದೇ ಕಾರಣಕ್ಕೂ ಅದು ಆಗದ ಕತೆ, ಯಾಕೆ ಈ ಪ್ರಯತ್ನ ಪಡ್ತೀರಂತ. ಕೊನೆಯ ಕ್ಷಣ ನಮಗೆ ಶಾಸಕರು ಗಮನಕ್ಕೆ ಬಂತು. ಶಾಸಕರ ನಮ್ಮ ಗ್ರಾಮಸ್ಥರೆಲ್ಲ ಹೋದಾಗ ಅವ್ರು ಒಂದೇ ಮಾತಾಡಿರು, ಯಾಕೆ 60 ಜನ ಮನುಷ್ಯರಲ್ವಾ, ಆ ಗ್ರಾಮಕ್ಕೆ ಆಗ್ಲೇಬೇಕು ಅಂದ್ಬಿಟ್ಟು ಅಲ್ಲೇ ಅಧಿಕಾರಿಗಳಿಗೆ ಫೋನ್ ತಗೊಂಡು ಅಲ್ಲೇ ಶಿರಸ್ತಾರದಿಂದ DC ತಗೊಂಡು ನಮಗೆ ಆದೇಶ ಮಾಡಿಸ್ಕೊಟ್ರು. ಸೊ ಇದನ್ನ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ನಮ್ಮ ಸನ್ಮಾನ್ಯ ಶಾಸಕರಿಗೆ, ನಮ್ಮ ಗ್ರಾಮಸ್ಥರಿಗೆ ಯಾವತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಯಾವತ್ತು ಋಣಿಯಾಗಿರ್ತೀವಿ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಅವ್ರ ಕೇಳಕ್ಕೆ ಇಷ್ಟಪಡ್ತೀನಿ. ಅಧಿಕಾರಿಗಳು ಸ್ವಲ್ಪ ರಿಸ್ಕ್ ತಗೊಂಡ್ರು, ಬಟ್ ಆದ್ರೂ ಅವ್ರ ಮೇಲಧಿಕಾರಿಗಳು ಡಿಮ್ಯಾಂಡ್ಗಳು ಇದ್ದೋ ಆಗಲ್ಲ ಅನ್ನೋ ಲೆಕ್ಕಾಚಾರ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ನಮ್ಮ ತಾಲೂಕಿನ ಅಧಿಕಾರಿಗಳು ಸ್ವಲ್ಪ ನಮಗೆಲ್ಲ ಸಪೋರ್ಟ್ ಮಾಡಿಕೊಟ್ರು. ಆದರೂ ಅವರು ಅಧಿಕಾರಿಗಳಿಗೆ ಮುಂದೇನೂ ಅಷ್ಟೇ ನಮ್ಮ ರೇಷನ್ ಹಂಚೋ ವಿಚಾರಕ್ಕೆ ತಾರತಮ್ಯ ಮಾಡ್ದಂಗೆ, ಅವ್ರಿಗೆ ನಮ್ಮ ರೈತರುಗಳಿಗೆ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಕೊಡ್ದಂಗೆ, ಟೈಮ್ಸ್ ವೇಸ್ಟ್ ಮಾಡ್ದಂಗೆ ನೀಟಾಗಿ ಅವರಿಗೆ ರೇಷನ್ ಹಂಚ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.